ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಅವರ ಕನ್ವಿಕ್ಟ್ ಆಗಿದ್ದಾರೆ, ಶಾಸಕ ಸ್ಥಾನದಿಂದ ಅನರ್ಹ ಆಗಬೇಕಿತ್ತು. ಏನಾದರೂ ಅದು ಪ್ರೊಸೀಜರಲ್ ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನ ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು ಒಂದು ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು, ಅದನ್ನ ಯಾರು ಕೂಡ ಉಲ್ಲಂಘನೆ ಮಾಡಕ್ ಆಗೋದಿಲ್ಲ. ಅಲ್ಲ, ತೀರ್ಮಾನ ಆಗಿದೆ, ತೀರ್ಮಾನಕ್ಕೆ ತಕ್ಕನಂಗೆ ಅಧಿಸೂಚನೆಯನ್ನ ಮಾಡಿದ್ದಾರೆ, ಬಹಳ ಒಳ್ಳೇದು. ಈಗ ನಾವು 56,000 ಹುದ್ದೆಗಳನ್ನ ಏನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಅಧಿಸೂಚನೆ ಆದ ತಕ್ಷಣನೇ ಅವರು ನೋಟಿಫಿಕೇಶನ್ಗಳನ್ನ ಎಲ್ಲ ಇಲಾಖೆಗಳು ಮಾಡ್ತಾರೆ. ಈಗ ನಮ್ಮ ಇಲಾಖೆನಲ್ಲೂ ಕೂಡ 8,000 ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಈಗ ನಾವು ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಈಗಾಗಲೇ ನಮಗೆ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡ್ತೀವಿ. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಅವರ ಕನ್ವಿಕ್ಟ್ ಆಗಿದ್ದಾರೆ, ಶಾಸಕ ಸ್ಥಾನದಿಂದ ಅನರ್ಹ ಆಗಬೇಕಿತ್ತು. ಏನಾದರೂ ಅದು ಪ್ರೊಸೀಜರಲ್ ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನ ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು ಒಂದು ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು, ಅದನ್ನ ಯಾರು ಕೂಡ ಉಲ್ಲಂಘನೆ ಮಾಡಕ್ ಆಗೋದಿಲ್ಲ. ಅಲ್ಲ, ತೀರ್ಮಾನ ಆಗಿದೆ, ತೀರ್ಮಾನಕ್ಕೆ ತಕ್ಕನಂಗೆ ಅಧಿಸೂಚನೆಯನ್ನ ಮಾಡಿದ್ದಾರೆ, ಬಹಳ ಒಳ್ಳೇದು. ಈಗ ನಾವು 56,000 ಹುದ್ದೆಗಳನ್ನ ಏನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಅಧಿಸೂಚನೆ ಆದ ತಕ್ಷಣನೇ ಅವರು ನೋಟಿಫಿಕೇಶನ್ಗಳನ್ನ ಎಲ್ಲ ಇಲಾಖೆಗಳು ಮಾಡ್ತಾರೆ. ಈಗ ನಮ್ಮ ಇಲಾಖೆನಲ್ಲೂ ಕೂಡ 8,000 ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಈಗ ನಾವು ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಈಗಾಗಲೇ ನಮಗೆ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡ್ತೀವಿ.